ನೀವು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ಅಲಾರ್ಮ್ ಆಫ್ ಮಾಡ್ತಾ ನಿಮ್ಮ ನೋಟಿಫಿಕೇಶನ್ಸ್ ಅಲ್ಲಿ ಯಾರ್ದೆಲ್ಲ ಮೆಸೇಜಸ್ ಬಂದಿದೆ ಅಂತ ನೋಡ್ತೀರಾ. ಅಂಡ್ ಆಗ ನಿಮ್ಮ ಅವನ ಫ್ರೆಂಡ್ ಒಂದು ರೀಲ್ ಸೆಂಡ್ ಮಾಡಿರ್ತಾನೆ. ಅಂಡ್ ಆ ರೀಲ್ ನೋಡ್ತಾ ನೀವು ನಿಮ್ಗೆ ಗೊತ್ತಿಲ್ಲದೆ ಸ್ಕ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಅಂಡ್ ಗೆಸ್ ವಾಟ್, ಆ ದಿನ ನೀವು ಕಾಲೇಜ್ಗೆ ಲೇಟ್ ಆಗಿ ಹೋಗಿರ್ತೀರಾ. ಅಂಡ್ ಅದೇ ದಿನ ಕಾಲೇಜಲ್ಲಿ ಲೆಕ್ಚರ್ ಮಾಡ್ತಿರುವಾಗ ಜಸ್ಟ್ 2 minutes ಒಳಗೆ ನೀವು ಬೋರ್ ಆಗಿ ಹೋಗ್ತೀರಿ. ಅಂಡ್ ಆಗ ನೀವು ಕ್ಲಾಸ್ ಕೇಳೋ ಬದಲು ಡೆಸ್ಕ್ ಅಡಿಯಲ್ಲಿ ಫೋನ್ ಇಟ್ಟು ಅದರಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡ್ತಾ ಇರ್ತೀರಾ. ಹೀಗೇನೆ ದಿನ ಹೋಗ್ತಾ ಎಕ್ಸಾಮ್ಗೆ ಓದು ಅಂತ ಹೇಳಿ ನೀವು ನಿಮ್ಮ ರೂಮಲ್ಲಿ ಬುಕ್ಸ್ ಹಿಡಿದು ಕೂತ್ಕೊಳ್ತೀರಾ. ಅಂಡ್ ಆಗ ನೀವು ಜಸ್ಟ್ ಟೈಮ್ ನೋಡ್ತೀರಾ, 9:25 ಆಗಿರ್ತದೆ. ಆಗ ನೀವು ನಿಮ್ಮ ಹತ್ರನೇ ಹೇಳ್ತೀರಿ 9:25 ಆದಷ್ಟಲ್ಲ, ಶಾರ್ಪ್ 9 ಸ್ಟಾರ್ಟ್ ಮಾಡುವ ಅಂತ. ಅಂಡ್ ಅಗೇನ್ ಗೆಸ್ ವಾಟ್, ಆ 5 minutes ಗ್ಯಾಪಲ್ಲಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಯಾವಾಗ 9:30 9:45 ಆಯಿತು ನಿಮಗೆ ಗೊತ್ತಿರಲ್ಲ. ಸೊ ಇಷ್ಟೊತ್ತು ನಾನು ಹೇಳಿದೆಲ್ಲ ನಿಮಗೆ ರಿಲೇಟೇಬಲ್ ಆಗಿದ್ರೆ ದೆನ್ ವೆಲ್ಕಮ್, ಇನ್ಸ್ಟಾಗ್ರಾಮ್ ಇಸ್ ರೂನಿಂಗ್ ಯುವರ್ ಲೈಫ್. ಈ ಆರ್ಟಿಕಲ್ ಪ್ರಕಾರ ಆನ್ ಅನ್ ಆವ್ರೇಜ್ ಒಬ್ಬ ಟೀನೇಜರ್ 4 to 7 hours ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾನಂತೆ. 7 hours ಅಂದ್ರೆ ಅಲ್ಲಿ ಒಬ್ಬ 9 to 5 ಜಾಬ್ ಮಾಡ್ತಿರ್ತಾನೆ. ಅಂಡ್ ನಾವಿಲ್ಲಿ ಅಷ್ಟೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತೇವೆ. ಕೂತ್ರು ಫೇಸ್ಬುಕ್, ನಿಂತ್ರು ರೀಲ್ಸ್, ಒಂದಲ್ಲ ಒಂದು ರೀತಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. About 1 in 5 American adolescents report having anxiety and depression. It impacts both girls and boys equally. ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂದರೆ ಬಾಕಿ ಡ್ರಗ್ಸ್, ಸಿಗರೇಟ್ಸ್ ಆ್ಯಂಡ್ ಆಲ್ಕೋಹಾಲ್ ಅಡಿಕ್ಷನ್ ಥರನೇ. ಆ್ಯಂಡ್ ಅದೆಲ್ಲ ಅಡಿಕ್ಟ್ ಆಗಲಿ ಕಾಮನ್ ಕಾರಣ ಡೋಪಮೈನ್ ಹಿಟ್. ಡೋಪಮೈನ್ ಅಂದರೆ ನಮ್ಮ ಬ್ರೈನಲ್ಲಿರುವ ಒಂದು ನ್ಯೂರೋ ಟ್ರಾನ್ಸ್ಮಿಟರ್. ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ನಮ್ಮ ಬ್ರೈನಲ್ಲಿರುವ ಒಂದು ಮೆಸೆಂಜರ್ ಥರ. ನಮ್ಮ ಬ್ರೈನಿಂದ ಬಾಡಿಗೆ ಸಿಗ್ನಲ್ಸ್ ಅಂದರೆ ಮೆಸೇಜ್ ಕೊಡೋದೇ ಈ ನ್ಯೂರೋ ಟ್ರಾನ್ಸ್ಮಿಟರ್. ಯಾವಾಗ ನಮಗೆ ರಿವಾರ್ಡ್, ಗಿಫ್ಟ್, ಸರ್ಪ್ರೈಸ್ ಸಿಗ್ತದೋ ಆಗ ನಮ್ಮ ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆಗ್ತದೆ. ಇದೆಲ್ಲ ಕೇಳುವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಸೊ ನಾನು ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ನೀವು ಚಿಕ್ಕದಿರುವಾಗ ನಿಮ್ಮ ತಂದೆ ಕೆಲಸ ಮುಗಿಸಿ ಬರ್ತಾ ದಿನ ಏನಾದರೂ ಒಂದು ಸ್ವೀಟ್ ಅಥವಾ ಚಾಕ್ಲೇಟ್ ತರ್ತಿದ್ರು ಅಂತ ಇಡುವ. ಆಗ ನೀವು ದಿನ ತಂದೆ ಬರೋ ಹೊತ್ತಲ್ಲಿ ಇವತ್ತೇನು ತಂದಿರ್ತಾರೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿರ್ತೀರ. ಅಂತ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿಯಲ್ಲಿ ರಿಲೀಸ್ ಆಗುವ ನ್ಯೂರೋ ಟ್ರಾನ್ಸ್ಮಿಟರ್ ಹೆಸರೇ ಈ ಡೋಪಮೈನ್. ಆ್ಯಂಡ್ ಇನ್ ಕೇಸ್ ನಿಮ್ಮ ತಂದೆ ಡೈಲಿ ಸೇಮ್ ಚಾಕ್ಲೇಟ್ ತರ್ತಿದ್ರೆ ಆಗ ನಿಮಗೆ ಸೇಮ್ ಎಕ್ಸೈಟ್ಮೆಂಟ್ ಇರ್ತಿತ್ತಾ? ಇಲ್ವೇ ಇಲ್ಲ. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಅವರ ಡೈಲಿ ತರೋ ಸೇಮ್ ಚಾಕ್ಲೇಟ್ ತಂದಿರ್ತಾರೆ ಅಂತ. ಆ್ಯಂಡ್ ಸೊ ಆ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಇಲ್ದಿರುವ ಕಾರಣ ನಮ್ಮ ಬಾಡಿಯಲ್ಲಿ ಡೋಪಮೈನ್ ರಿಲೀಸ್ ಕಮ್ಮಿ ಆಗಿರ್ತದೆ. ಆ್ಯಂಡ್ ಈಗ ಇನ್ಸ್ಟಾಗ್ರಾಮಲ್ಲಿ ನೀವು ಒಂದು ರೀಲ್ ನೋಡುವಾಗ ನಿಮಗೆ ಕ್ಯೂರಿಯಸ್ ಆಗ್ತದೆ ನೆಕ್ಸ್ಟ್ ರೀಲ್ ಯಾವುದಾಗಿರ್ಬೋದು ಅಂತ. ಸೊ ನೀವು ನೆಕ್ಸ್ಟ್ ರೀಲ್ಗೆ ಸ್ಕ್ರೋಲ್ ಮಾಡ್ತೀರಿ. ಆ್ಯಂಡ್ ನೀವು ಎಷ್ಟೇ ಸ್ಕ್ರೋಲ್ ಮಾಡಿದ್ರು ನಿಮಗೆ ಅಷ್ಟೇ ರೀಲ್ ಸಿಗ್ತಾ ಇರ್ತದೆ. ಅಂದರೆ ನಿಮ್ಮ ಬ್ರೈನಲ್ಲಿ ಅಷ್ಟೇ ಡೋಪಮೈನ್ ರಿಲೀಸ್ ಆಗ್ತಾ ಇರ್ತದೆ. ಆ್ಯಂಡ್ ಇದೇ ನಿಮ್ಮ ಅಡಿಕ್ಷನ್ಗೆ ಕಾರಣ. ಡೋಪಮೈನ್ ಲೂಪಲ್ಲಿ ಸ್ಟಕ್ ಆಗಿರುವಾಗ ನಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂದರೆ ನಮ್ಮ ಲಾಜಿಕಲ್ ಆರ್ ಕಾನ್ಷಿಯಸ್ ಥಿಂಕಿಂಗ್ಗೆ ಹೆಲ್ಪ್ ಮಾಡೋ ಪಾರ್ಟ್ ಆಫ್ ಬ್ರೈನ್ ವರ್ಕ್ ಆಗಲ್ಲ. ಸೊ ನಾವು ಈ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಿರೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ. ಅಂದರೆ ನೀವೇನೆಲ್ಲ ನೋಡ್ತಿದ್ದೀರಿ, ಎಷ್ಟೊತ್ತು ನೋಡ್ತಿದ್ದೀರಿ, ಯಾವುದು ನಿಮಗೆ ಗೊತ್ತಿರಲ್ಲ. ನಿಮ್ಮ ಬ್ರೈನ್ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕಾದಲ್ಲಿ ಇನ್ಸ್ಟಾಗ್ರಾಮ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಇದಕ್ಕೆ ಪ್ರೂಫ್ ನಿಮ್ಮ ಹತ್ರನೇ ಇದೆ. ನಾನು ಇದೊಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಿ. ನೀವು ಇವತ್ತು ನೋಡಿದರೆ ಲಾಸ್ಟ್ ರೀಲ್ ಯಾವುದು? ನೆನಪಾಗ್ತಿಲ್ಲಲ್ವಾ? ಓಕೆ, ಅಟ್ಲೀಸ್ಟ್ ನೀವು ಇವತ್ತು ನೋಡಿದರೆ ನಿಮಗೆ 4 ರೀಲ್ಸ್ ಅದು ನೆನಪಿದೆಯಾ? ಅದು ಇಲ್ಲ. ಈ ಆರ್ಟಿಕಲ್ ಪ್ರಕಾರ ಆವ್ರೇಜ್ ಹ್ಯೂಮನ್ ಅಟೆನ್ಷನ್ ಸ್ಪ್ಯಾನ್ 8 seconds ಅಂತೆ. ಅಂದರೆ 8 seconds ಒಳಗೆ ಈ ವಿಡಿಯೋದಲ್ಲಿ ನಾನು ಬೇರೆ ಕ್ಲಿಪ್ಸ್ ಹಾಕಲಿಲ್ಲ ಆದರೆ ನಿಮಗೆ ಬೋರ್ ಆಗಿ ನೀವು ಬೇರೆ ವೀಡಿಯೋಸ್ ನೋಡ್ತಿದ್ರೇನು? ನನ್ನ ವಿಡಿಯೋ ಬಿಡಿ, ನೀವು 150 ರೂಪಾಯಿ ಕೊಟ್ಟು ಥಿಯೇಟ್ರಲ್ಲಿ ಫಿಲ್ಮ್ ನೋಡ್ಲಿಕ್ಕೆ ಹೋಗಿರುವಾಗಲೇ ಫಿಲ್ಮ್ ಸ್ವಲ್ಪ ಸ್ಲೋ ಆಗಿದ್ರೆ ನೀವು ಅಲ್ಲಿ ಸಹ ಬೋರ್ ಆಗಿ ಫಿಲ್ಮ್ ನೋಡೋ ಬದಲು ಫೋನ್ ಯೂಸ್ ಮಾಡ್ತೀರಾ. ಹಾಗೆ ಉತ್ತರ ಪ್ರದೇಶದಲ್ಲಿ ನಡೆದ ಇನ್ನೊಂದು ಇನ್ಸಿಡೆಂಟ್ ನೋಡಿ. ಒಂದು ಹೆಂಗಸು ಹಾರ್ಟ್ ಅಟ್ಯಾಕ್ ಆಗಿ ನರಳುತ್ತಿರುವಾಗ ಆನ್ ಡ್ಯೂಟಿ ಡಾಕ್ಟರ್ ಪೇಷಂಟನ್ನು ಕಾಪಾಡೋ ಬದಲು ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ರು. ಆ್ಯಂಡ್ ಹೆಂಗಸು ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಆ್ಯಂಡ್ ಇನ್ಸ್ಟಾಗ್ರಾಮ್ ನಿಮ್ಮ ಫೋಕಸನ್ನು ಮಾತ್ರ ನಿಮ್ಮ ಮೆಂಟಲ್ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗ್ತದೆ. ನೀವು ಮನೇಲಿ ಕೂತು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡ್ತಾ ಇರ್ತೀರ. ಆ್ಯಂಡ್ ಅದರಲ್ಲಿ ಒಂದು ಸ್ಟೋರಿ ನಿಮ್ಮ ಫ್ರೆಂಡ್ ಕಾಶ್ಮೀರ್ಗೆ ಹೋಗಿರ್ತಾನೆ ಆ್ಯಂಡ್ ಇನ್ನೊಬ್ಬ ಫ್ರೆಂಡ್ ಸಿಂಗಾಪುರ್. ಇದೆಲ್ಲ ನೋಡ್ತಾ ನೀವು ನಿಮ್ಮನ್ನೇ ಅವರೊಟ್ಟಿಗೆ ಕಂಪೇರ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಅವಲೇ ಟ್ರಿಪ್ಪಿಗೆ ಹೋಗ್ತಿದ್ದಾನೆ, ನಾನಿಲ್ಲಿ 9 to 5 ಕೆಲಸ, ಮನೆ ಇದರಲ್ಲೇ ಇದ್ದೇನೆ ಅಂತ. ಆ್ಯಂಡ್ ಇದೆಲ್ಲ ನೋಡ್ತಾ ನೀವು ನಿಮ್ಮಲ್ಲಿದ್ದ ಖುಷಿಯನ್ನು ಹಾಳು ಮಾಡಿ ಪ್ರಾಬ್ಲಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ನನ್ನ ಹತ್ರ ಸೇವಿಂಗ್ಸ್ ಇಲ್ಲ, ನನಗೆ ಡ್ರೀಮ್ ಬೈಕ್ ತೊಗೊಳಿಕ್ಕೆ ಆಗಲಿಲ್ಲ, ನನಗೆ ಕೆಲಸ ಸೆಟ್ ಆಗಲಿಲ್ಲ, ಅದು ಇದು ಅಂತ. ಇಷ್ಟೆಲ್ಲ ಒಂದು ಕಡೆ ಆದರೆ ಈ ಕಡೆ ಕಪಲ್ಸ್ಗಳ ಕಾಟ. ಅವರ ಕೈ ಹಿಡಿದಿರುವ ಫೋಟೋ, ಹಗ್ ಮಾಡಿರೋ ಫೋಟೋ ಆ್ಯಂಡ್ ರಿಲೇಟಬಲ್ ರೀಲ್ಸ್. ಅದೆಲ್ಲ ನೋಡ್ತಾ ನಮ್ಗೆ ಒಂಥರ ಹೊಟ್ಟೆ ಕಿಚ್ಚು, ಸೆಲ್ಫ್ ಡೌಟ್ ಆ್ಯಂಡ್ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮ ಅರ್ಧಕ್ಕರ್ಧ ಸ್ಟ್ರೆಸ್, ಟೆನ್ಷನ್ ಆ್ಯಂಡ್ ಡಿಪ್ರೆಷನ್ ಎಲ್ಲ ಇನ್ಸ್ಟಾಗ್ರಾಮ್ ಕಾರಣವೇ. ಬಟ್ ನಾನೊಂದು ಮಾತು ಹೇಳ್ತೇನೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡೋದನ್ನೆಲ್ಲ ನಂಬೇಡಿ. ಅಲ್ಲಿ ನಡೆದಿರೋದೇ ಬೇರೆ, ಇವರ ಸ್ಟೋರಿ ಹಾಕಿರೋದೇ ಬೇರೆ. ನೋಡಿ, ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ನಮಗೆ ಕಂಪ್ಲೀಟ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಅದನ್ನು ಆದಷ್ಟು ಲಿಮಿಟಲ್ಲಿ ಯೂಸ್ ಮಾಡೋದೇ ನಮ್ಮ ಹತ್ರ ಇರೋ ಆನ್ಲಿ ಆಪ್ಷನ್. ನಾನೀಗ ನಿಮಗೆ 4 ಸೊಲ್ಯೂಷನ್ಸ್ ಹೇಳ್ತೇನೆ.
ಸೊಲ್ಯೂಷನ್ ನಂಬರ್ 1, ಸೆಟ್ ಸ್ಕ್ರೀನ್ ಟೈಮ್. ಸ್ಕ್ರೀನ್ ಟೈಮ್ ಸೆಟ್ ಮಾಡಲಿಕ್ಕೆ ನಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಒಂದು ಡಿಜಿಟಲ್ ಸ್ಕ್ರೀನ್ ಟೈಮ್, ಇನ್ನೊಂದು ರಿಯಲ್ ಲೈಫಲ್ಲಿ ನಾವೇ ನಮಗೋಸ್ಕರ ಇಡೋ ಒಂದು ಸ್ಕ್ರೀನ್ ಟೈಮ್. ನಿಮ್ಮ ಫೋನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇರುವ ಇನ್ಬಿಲ್ಟ್ ಸ್ಕ್ರೀನ್ ಟೈಮನ್ನು ಮಾನಿಟರ್ ಮಾಡ್ತಾ ಡೈಲಿ ½ an hour ಇಂದ 1 hour ತನಕ ಸ್ಕ್ರೀನ್ ಟೈಮ್ ಸೆಟ್ ಮಾಡಿ. ಬಟ್ ಇದಷ್ಟು ಸ್ಟ್ರಾಂಗ್ ಮೆಥಡ್ ಅಲ್ಲ. ನೀವು ಸ್ಕ್ರೀನ್ ಟೈಮ್ ಮೆಸೇಜನ್ನು ಇಗ್ನೋರ್ ಮಾಡ್ತೀರಾ ಆ್ಯಂಡ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದನ್ನು ಕಂಟಿನ್ಯೂ ಮಾಡ್ತೀರಾ. ಸೊ ಇದಕ್ಕೆ ಬೇಕಾದ ಸ್ಟ್ರಾಂಗ್ ಸೆಲ್ಫ್ ಕಂಟ್ರೋಲ್. ಆ್ಯಂಡ್ ಇಲ್ಲಿ ಬರ್ತದೆ ನಮ್ಮ ಸೆಕೆಂಡ್ ಮೆಥಡ್. ನೀವೇ ಡಿಸಿಪ್ಲಿನ್ ಆಗಿ ನಿಮ್ಮ ರೂಟೀನಲ್ಲಿ ಸ್ಕ್ರೀನ್ ಟೈಮ್ ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್, ಡೈಲಿ 7 ರಿಂದ 7:30 ತನಕ ಮಾತ್ರ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಿ. ಈಗ ನೀವು ಹೇಳ್ತಿರ್ಬೋದು, ನಾನು ಕಾಲೇಜ್ ಅಥವಾ ಕೆಲಸ ಮುಗಿಸಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ರೀಲ್ಸ್ ನೋಡೋದು ಅಂತ. ನಿಮಗೆ ರೀಲ್ಸ್ ಎಲ್ಲ ರಿಲ್ಯಾಕ್ಸೇಷನ್ ಥರ ಫೀಲ್ ಆಗ್ಬೋದು. ಬಟ್ ಇನ್ ರಿಯಾಲಿಟಿ ನೀವು ರೀಲ್ಸ್ ನೋಡ್ತಿರುವಾಗ ಒಂದು ರೀಲಲ್ಲಿ ನೀವು ನಗಾಡ್ತೀರಿ ಆ್ಯಂಡ್ ಇನ್ನೊಂದು ರೀಲಲ್ಲಿ ನಿಮಗೆ ಕೋಪ ಬರುತ್ತೆ ಆ್ಯಂಡ್ ಅದರ ನೆಕ್ಸ್ಟ್ ರೀಲಲ್ಲಿ ಜಲಸ್. ಸೊ ಹೀಗೆ ಹಲವಾರು ಇಮೋಷನ್ಸಲ್ಲಿ ನೀವು ಮುಳುಗ್ತೀರಿ. ಸೊ ರೀಲ್ಸ್ ನೋಡುವಾಗ ನಿಮಗೆ ರಿಲ್ಯಾಕ್ಸೇಷನ್ ಆಗುವ ಬದಲು ಅಲ್ಲಿ ನೀವು ಇಮೋಷ್ನಲಿ ಎಕ್ಸಾಸ್ಟ್ ಆಗ್ತೀರಿ. ಸೊ ಈ ಟ್ರ್ಯಾಪಿಂದ ಹೊರಗೆ ಬರ್ಲಿಕ್ಕೆ ಸೆಕೆಂಡ್ ಸೊಲ್ಯೂಷನ್, ಕಂಟ್ರೋಲ್ ಯುವರ್ ಅಲ್ಗೋರಿದಮ್. ಅಲ್ಗೋರಿದಮ್ ನಿಮ್ಮನ್ನು ಕಂಟ್ರೋಲ್ ಮಾಡೋದಲ್ಲ, ನೀವು ಅಲ್ಗೋರಿದಮನ್ನು ಕಂಟ್ರೋಲ್ ಮಾಡಿ. ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋ ಪೋಸ್ಟ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ ಅನ್ಫಾಲೋ ಮಾಡಿ. ಪ್ರೊಡಕ್ಟಿವ್ ಆಗಿರೋ ಎಜುಕೇಷನಲ್, ಮೋಟಿವೇಶನಲ್ ಆ್ಯಂಡ್ ಇನ್ಸ್ಪೈರಿಂಗ್ ಪೇಜಸನ್ನೆಲ್ಲ ಫಾಲೋ ಮಾಡಿ. ಸೊ ನೀವು ಅರ್ಧ ಗಂಟೆ ಯೂಸ್ ಮಾಡೋ ಇನ್ಸ್ಟಾಗ್ರಾಮ್ ಸಹ ನಿಮ್ಮ ಒಳ್ಳೆದಕ್ಕೇನೆ ಆಗಿರ್ತದೆ. ಸೊಲ್ಯೂಷನ್ ನಂಬರ್ 3, ಕನ್ಸ್ಯೂಮ್ ಲಾಂಗ್ ಫಾರ್ಮ್ ಕಾಂಟೆಂಟ್ಸ್. ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ರಿ ಅಂದರೆ ನೀವು ಇದನ್ನು ಆಲ್ರೆಡಿ ಫಾಲೋ ಮಾಡ್ತಿದ್ದೀರಿ. ಯೂಟ್ಯೂಬಲ್ಲಿರೋ ಲಾಂಗ್ ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ ನೋಡಿ. ಇದರಿಂದ ನಿಮ್ಮ ಫೋಕಸ್, ಪೇಷನ್ಸ್ ಎಲ್ಲ ಇಂಪ್ರೂವ್ ಆಗ್ತದೆ. ಆ್ಯಂಡ್ ಲಾಂಗ್ ಫಾರ್ಮ್ ಮತ್ತು ಶಾರ್ಟ್ ಫಾರ್ಮ್ ವೀಡಿಯೋಸ್ ಮೇಜರ್ ಡಿಫ್ರೆನ್ಸ್ ಏನಂದರೆ, ಲಾಂಗ್ ಫಾರ್ಮ್ ವೀಡಿಯೋಸಲ್ಲಿ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ನಿಮಗೆ ನೋಡಬೇಕಾದ ವೀಡಿಯೋ ಸರ್ಚ್ ಮಾಡಿ ನೋಡ್ತೀರಾ ಅಥವಾ ಟೈಟಲ್, ಥಂಬ್ನೇಲ್ ನೋಡಿ ನಿಮಗೆ ಬೇಕಾದರೆ ಮಾತ್ರ ಪ್ಲೇ ಮಾಡ್ತೀರಾ. ಬಟ್ ಶಾರ್ಟ್ ಫಾರ್ಮ್ ಕಾಂಟೆಂಟ್ಸಲ್ಲಿ ನಿಮಗೆ ಕಂಟ್ರೋಲೇ ಇರಲ್ಲ. ಆ್ಯಂಡ್ ಲಾಸ್ಟ್ ಸೊಲ್ಯೂಷನ್, ಬಿ ಬ್ಯುಸಿ. ನೀವು ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅಂದರೆ ನೀವು ಬೇರೆ ಯಾವುದೊಂದು ಕೆಲಸಕ್ಕೆ ನಿಮ್ಮ ಫೋನ್ ತೆಗಿತೀರಾ ಆ್ಯಂಡ್ ನಿಮಗೇನೆ ಗೊತ್ತಿಲ್ಲದೆ ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಫೋನನ್ನೇ ಮರ್ತೋಗೋಷ್ಟು ಬ್ಯುಸಿ ಆಗಿರಿ. ಫ್ರೀ ಟೈಮಲ್ಲಿ ರೀಲ್ಸ್ ನೋಡೋ ಬದಲು ಒಂದು ಬುಕ್ ಆ್ಯಂಡ್ ಪೆನ್ ತೆಗೆದು ಅದರಲ್ಲಿ ನಿಮ್ಮ ಡ್ರೀಮ್ಸ್ ಆ್ಯಂಡ್ ಗೋಲ್ಸನ್ನು ಲಿಸ್ಟ್ ಮಾಡಿ ಆ್ಯಂಡ್ ಅದನ್ನು ಅಚೀವ್ ಮಾಡಲಿಕ್ಕೆ ಡೈಲಿ 1 by 1 ಸ್ಟೆಪ್ಸ್ ಫಾಲೋ ಮಾಡಿ. ಆ್ಯಂಡ್ ಒಂದಿನ ನೀವು ನಿಮ್ಮ ಗೋಲ್ಸನ್ನು ಅಚೀವ್ ಮಾಡ್ತೀರಾ. ಸೊ ಇನ್ 1 word, ಬಿ ಪ್ರೊಡಕ್ಟಿವ್.